ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯವರು ಈಗ ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿಗರು ಮೈಸೂರಿನಲ್ಲಿ ಆಗ್ರಹಿಸಿ ಅಲ್ಲೂ ಒಂದು ದೊಡ್ಡ ಟೀಮೇ ಇದೆ. ಅವರು ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತಾರಂತೆ. ಯಾಕಂದರೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಹೀಗಾಗಿ ಈಗ ಇವ್ರನ್ನ ಇಲ್ಲೇ ವಶಕ್ಕೆ ಪಡೆಯೋದಕ್ಕೆ ಪೊಲೀಸ್ ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಘಟಕ, ಮೈಸೂರು ಜಿಲ್ಲಾ ಬಿಜೆಪಿ ಘಟಕದವರು ಈಗ ಅಷ್ಟು ಜನ ಸೇರಿದ್ದಾರೆ. ಮುತ್ತಿಗೆ ಹಾಕೋದಕ್ಕೆಲ್ಲ ಅವಕಾಶ ಕೊಡಲ್ಲ, ಪೊಲೀಸರು ಅವ್ರನ್ನ ಅಲ್ಲೇ ವಶಕ್ಕೆ ಪಡಿತಾರೆ. ಅದು ಅವ್ರಿಗೂ ಗೊತ್ತು. ಆದರೆ ಹೋರಾಟ ಮಾಡಬೇಕಲ್ಲ, ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಅಲ್ಲಿ ಎಲ್ಲ ಜನ ಸೇರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡಿತೀನಿ. ರೋಹಿತ್, ಈಗ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಹೋರಾಟದ ಸ್ವರೂಪ ಹೇಗಿದೆ? ಅರವಿಂದ್, ಈಗಷ್ಟೂ ಕೂಡ ಬಿಜೆಪಿಯ ಕಚೇರಿ ಮುಂಭಾಗ ಈ ಒಂದು ಪ್ರತಿಭಟನೆ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿಂದ 500 ಮೀಟರ್ ದೂರದಲ್ಲಿರುವಂತಹ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಿದ್ದರಾಮಯ್ಯವರು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾರೆ. ಆ ಒಂದು ಸಭೆಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಬಿಜೆಪಿಯ ಒಂದು ಕಾರ್ಯಕರ್ತರು ಇದೀಗ ಸನ್ನದ್ಧರಾಗ್ತಾ ಇರುವಂತದ್ದು. ಇಲ್ಲಿನ ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರ ನೇತೃತ್ವದಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಏರ್ಪೋರ್ಟ್ ನಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಅದಾದ ಬಳಿಕವಾಗಿ ನೇರವಾಗಿ ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ಬರುವಂತದ್ದು. ಜಿಲ್ಲಾ ಪಂಚಾಯತಿಯ ಸಭಾಂಗಣದಲ್ಲಿ ನಡೆಯುವಂತಹ ಮೀಟಿಂಗ್ ವೇಳೆಯಲ್ಲಿ ಇವರು ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಮುಂದಾಗುವಂತದ್ದು. ಸದ್ಯ ಇದೀಗ ಪ್ರತಿಭಟನಾ ಧರಣಿಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬರುವಂತಹ ಸಂದರ್ಭದಲ್ಲಿ ಏನು ದೃಶ್ಯದಲ್ಲಿ ತೋರಿಸ್ತೀವಿ, ಈ ಒಂದು ರಸ್ತೆಯ ಮೂಲಕವಾಗಿ ಜಿಲ್ಲಾ ಪಂಚಾಯತ್ಗೆ ಹೋಗುವಂತಹ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಪೊಲೀಸ್ ಅವರು ಇವ್ರನ್ನ ಜಿಲ್ಲಾ ಪಂಚಾಯತಿಯ ಒಳಗೆ ಹೋಗೋದಕ್ಕೆ ಬಿಡದಂತೆ ಕೂಡ ತಡೆಯೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಬ್ಯಾರಿಕೇಡ್ ಮತ್ತೆ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಮತ್ತೊಂದು ಕಡೆ ಗಮನಿಸಬಹುದಾಗಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಒಂದ್ ಕಡೆ ಸಿದ್ಧತೆ ನಡೆಸಿದ್ರೆ, ಇನ್ನೊಂದ್ ಕಡೆ ಪೊಲೀಸರು ಈ ಒಂದು ಮುತ್ತಿಗೆಯನ್ನ ತಡೆಯೋ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರುವಂತದ್ದು. ಅರವಿಂದ್, ರೋಹಿತ್, ಈಗ ಅದಕ್ಕೋಸ್ಕರ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರಾ? ಇವ್ರನ್ನೆಲ್ಲರನ್ನು ವಶಕ್ಕೆ ಪಡೆಯೋದಕ್ಕೆ ಇಲ್ಲೇ ಬಿಜೆಪಿ ಕಚೇರಿ ಹತ್ರನೇ ವಶಕ್ಕೆ ಪಡಿತಾರಾ ಅಥವಾ ಅಲ್ಲಿಗೆ ಬಂದಾಗ ವಶಕ್ಕೆ ಪಡೆಯೋದಾ? ಅವ್ರ ತಯಾರಿ ಹೇಗಿದೆ? ಅರವಿಂದ್, ಖಂಡಿತವಾಗ್ಲೂ ಇವರು ಅಂದ್ರೆ ಸಿಎಂ ತಡೆಯೋ ಜನರಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಮುತ್ತಿಗೆ ವೇಳೆಯಲ್ಲಿ ಯಾವುದೇ ರೀತಿಯಂತಹ ಅವಘಡಗಳು ಜರುಗಬಾರದ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ರಸ್ತೆಯ ಉದ್ದಕ್ಕೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನ ಈ ಕಡೆನೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಜೊತೆಗೆ ಇದರ ವಿರುದ್ಧದ ದಿಕ್ಕಿನಲ್ಲೂ ಕೂಡ ಏನು ಬ್ಯಾರಿಕೇಡ್ ಅನ್ನ ಹಾಕಿ ಇವರನ್ನು ತಡೆಯೋ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಒಂದ್ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ತಡೆಯೋ ನಿಟ್ಟಿನಲ್ಲಿ ಯಶಸ್ವಿ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡುವಂತಹ ಕೆಲಸಗಳು ಕೂಡ ಪೊಲೀಸ್ ಇಲಾಖೆಯವರು ಮುಂದಾಗುವಂತದ್ದು. ಈ ಒಂದು ರಸ್ತೆ ದಾಟದ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆಯವರನ್ನ ಬಿಡಬಾರದು ನಿಟ್ಟಿನಲ್ಲಿ ಇರುವಂತದ್ದು. ಸದ್ಯ 500 ಮೀಟರ್ ಇವರೇನು ಇಲ್ಲಿ ಏನು ಧರಣಿ ಕೂತಿದ್ದಾರೆ, ಇಲ್ಲಿಂದ 500 ಮೀಟರ್ ದೂರದಲ್ಲಿ ಅಷ್ಟೇ ಇರುವಂತದ್ದು ಜಿಲ್ಲಾ ಪಂಚಾಯತಿ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗೋಕೆ ಅವ್ರನ್ನ ಬಿಡಬಾರದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ತಮ್ಮ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ವಾಹನಗಳನ್ನ ಹಾಕೊಂಡು ಇಲ್ಲಿ ನಾಕಾಬಂದಿಯನ್ನ ಹಾಕಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಏರ್ಪೋರ್ಟ್ನ ದೃಶ್ಯ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ದೃಶ್ಯ.